ಹಾಯ್ ನಮಸ್ಕಾರ ಎಲ್ಲರಿಗೂ. ಚಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆನೇ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಬೆಳಗ್ಗೆನೇ ಇವತ್ತು ಸಂಕ್ರಾಂತಿ ಹಬ್ಬ ಆದ ನಾಳೆಗೆ ಪ್ರತಿ ವರ್ಷ ಕೂಡ ತೇರು ನಡೆಯುತ್ತಲ್ಲ ಬೆಳಗ್ಗೆ ರಂಗಸ್ವಾಮಿ ಬಿಡ್ತಲ್ಲಿ, ಹಾಗಾಗಿ ನಾವು ಅಲ್ಲಿಗೆ ಅಂತ ಹೊರಟಿದ್ದೀವಿ ಬೆಳಗ್ಗೆನೇ. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ 5:30ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯಿಂದ ಹೊರಟ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ನಾವು ಹೊರಟಿದ್ದು ಬೆಟ್ಟದ ಕಡೆಗೆ. ಬನ್ನಿ ನೋಡಿ, ಬೆಳಗ್ಗೆ ರಂಗನಾಥ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಬೆಳಗ್ಗೆ 5:30ಗೆ ಮನೆ ಬಿಟ್ಟಿದ್ವಿ. 4 ಗಂಟೆಗೆ ಎದ್ದೆಲ್ಲ ಕ್ಲೀನ್ ಮಾಡಿದ್ದೆ. 5:30ಗೆ ಎದ್ದು ಬಂದು ಇಲ್ಲಿ ಬಂದ ತಕ್ಷಣ ಗಣಪತಿ ಪೂಜೆ ಮಾಡಿ ಅಲ್ಲಿ ಕೊಡ್ತಾರೆ, ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿ ತಗೊಂಡು ಸೀದಾ ನಾವು ಹೊರಟಿದ್ದು ದೇವಸ್ಥಾನ ಕಡೆಗೆ. ಇವಾಗ ನೋಡಿ ಇದೆಲ್ಲ ಫುಲ್ಲು ಕಾಡು, ಹಚ್ಚ ಹಸಿರಾಗಿರಬೇಕು, ಬಟ್ ಎಲ್ಲ ಬಿಸಿಲಿರೋ ಕಾರಣ ಎಲ್ಲ ತುಂಬ ಒಣಗಿದೆ, ಅಷ್ಟು ಹಸಿರಾಗಿಲ್ಲ. ಬಟ್ ತುಂಬ ಚೆನ್ನಾಗಿದೆ. 2 ವೀಲರ್ ಆದರೆ ಸ್ವಲ್ಪ ಭಯ ಆಗುತ್ತೆ ಹೋಗೋಕ್ಕೆ. ತುಂಬ ದೂರದಲ್ಲೇ ನಿಲ್ಲಿಸ್ಬಿಟ್ರು. ಪಾರ್ಕಿಂಗ್ ಎಲ್ಲ ಈಗ ತುಂಬ ಜಾತ್ರೆ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಬರುತ್ತೆ, ಹಂಗಾಗಿ 2 ವೀಲರ್ಸ್ ಅಲೋ ಇಲ್ಲ, 4 ವೀಲರ್ಸ್ ಅಲೋ ಇದೆ. ಬಟ್ ಅದನ್ನು 1.5 ಕಿಲೋಮೀಟರ್ ಹಿಂದೆನೇ ಪಾರ್ಕ್ ಮಾಡಿಸ್ಬಿಡ್ತಾರೆ. ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಅಂತೇಳಿ ನಾವು ನೋಡಿ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಬಸ್ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು, ಮಾಡ್ತಾಯಿದ್ವಿ. ಅಷ್ಟಕ್ಕೆ ಆಟೋ ಬಂತು, ಪೊಲೀಸವ್ರಿಗೆಲ್ಲ ಊಟ ಸಪ್ಲೈ ಆಗೋಂಥ ಆಟೋ ಬಂತು. ಹಂಗಾಗಿ ಆ ಆಟೋದಲ್ಲೇ ನಮ್ಮನ್ನು ಹತ್ಸಿ ಕಳಿಸಿದ್ರು. ಅಲ್ಲಿ ಯಾರ್ಯಾರು ವೆಯ್ಟ್ ಮಾಡ್ತಿದ್ವಿ ಎಲ್ಲರನ್ನೂ ಹತ್ಸ್ಬಿಟ್ಟು ಕಳಿಸಿದ್ರು. ಅದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು, ಖುಷಿ ಆಗ್ತಾಯಿತ್ತು. ಫಸ್ಟ್ ಟೈಮ್ ಹಂಗೆ ಹತ್ಕೊಂಡು ನಿಂತ್ಕೊಂಡಿದ್ದು, ಬಟ್ ಭಯನೂ ಆಗ್ತಾಯಿತ್ತು ವೀಡಿಯೋ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಮಾಡ್ಕೊಂಡು ಸ್ಟಾಪ್ ಮಾಡಿಬಿಟ್ಟೆ. ಎಷ್ಟು ಚೆನ್ನಾಗಿದೆ ನೋಡಿ. ಪಾಪ ಆಟೋದಲ್ಲಿ ಪೊಲೀಸವ್ರು ಕೂಡ ನಿಂತ್ಕೊಂಡಿದ್ರು, ಅವ್ರ ಪಕ್ಕನೇ ನಿಂತ್ಕೊಂಡಿದ್ದೆ ನಾನು. ಅಲ್ಲಿಂದ ಸೀದಾ ಬಂದ್ವಿ ದೇವಸ್ಥಾನಕ್ಕೆ. ನೋಡಿ, ಕೆರೆ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಈ ಕೆರೆಯಲ್ಲಿ ನಾವು ಬರುವಾಗ ಲೇಟಾಗಿರ್ತಾಯಿತ್ತು, ಆವಾಗ ಈ ಸರಿ ಬೇಗ ಬಂದ್ವಿ. ಮುಂಚೆ ಎಲ್ಲ ಬೇಗ ಬರೋಕ್ಕಾಗ್ತಿರ್ಲಿಲ್ಲ, ಲೇಟಾಗಿ ಬರ್ತಿದ್ವಿ. ಆವಾಗ ಆನೆಗಳೆಲ್ಲ ನೋಡ್ತಾಯಿದ್ವಿ, ಅಲ್ಲಿ ನೀರು ಕುಡಿಯೋದು ಅದೆಲ್ಲ. ಬಂದು ಎಂಟ್ರಿ ಆದ್ವಿ. ನೋಡಿ ಹತ್ತುತ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಹತ್ತೋಕ್ಕೆ. ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ವ್ಯೂ ಪಾಯಿಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಿಕ್ಕಾಪಟ್ಟೆ ಸುಸ್ತಾಯಿತು, ತುಂಬ ಕಷ್ಟ ಇದೆ ನಡೆಯೋದು. ಈ ಥರ ಎಲ್ಲ ಬಟ್ಟೆ ಹಾಕ್ಕೊಂಡು ಮೇಲೆ ಬಂದಿದ್ದೀನಿ. ಅಷ್ಟು ದೂರ ನಡ್ಕೊಂಡು ಬಂದ್ವಿ. ಅಪ್ಪ, ಇನ್ನೇನೋ ಹತ್ರ ಇದ್ದೀನಿ. ಅಷ್ಟೆಲ್ಲ ನಡ್ಕೊಂಡು ಬಂದಿದ್ದೀನಿ, ಇನ್ನು ಕೆಳಗಿಂದ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ. ರೀಚ್ ಆಗಿದ್ವಿ, ಮತ್ತೆ ಇಲ್ಲಿ ಸ್ಟೆಪ್ಸ್ ಹತ್ತಬೇಕು. ಈಗ ಆಲ್ರೆಡಿ ಸುಸ್ತಾಗಿದೆ. ಬಂದ ತಕ್ಷಣ ಇಲ್ಲಿ ದೇವ್ರಿಗೆ ಧೂಪ ಹಾಕಿ ಈ ಸ್ಟೆಪ್ಸ್ನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದಿಷ್ಟೇ ಸ್ಟೆಪ್ಸ್ ಸಿಗೋದು ಇಲ್ಲಿ. ಈ ಕಡೆಯಿಂದ ಬಂದರೆ ಬಸ್ ಸ್ಟಾಪ್ ಕಡೆಯಿಂದ ಬಂದರೆ ಇದಿಷ್ಟೇ ಸ್ಟೆಪ್ ಸಿಗೋದು. ಬಸ್ ಇಳಿದು ಆ ಕಡೆಯಿಂದ ಬರ್ತೀನಿ ಅಂತಂದರೆ ತುಂಬ ಸ್ಟೆಪ್ಸ್ ಹತ್ತಬೇಕಾಗುತ್ತೆ. ಹಂಗಾಗಿ ನನಗೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ. ಆ ಕಾರಣಕ್ಕೆ ನಾನು ಈ ಕಡೆ ರೋಡ್ ಮಾಡಿದ್ದಾರಲ್ಲ ಆ ಕಡೆಯಿಂದ ಬಂದೆ. ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಅಂತೂ ಇಂತೂ. ಸ್ಟೆಪ್ಸ್ ಹತ್ಕೊಂಡು ಬಂದ ತಕ್ಷಣ ಪೂಜೆ ಸಾಮಗ್ರಿ ಸಿಗುತ್ತೆ. ಪೂಜೆ ಸಾಮಾನು ತೊಗೊಂಡು ನಾವು ಸೀದಾ ಒಳಗಡೆಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ತಕ್ಷಣ ದೇವ್ರದ್ದು ಮೆರವಣಿಗೆ ಸ್ಟಾರ್ಟ್ ಮಾಡಿರ್ತಾರೆ. ಪೂಜೆಗೆ ಮುಂಚೆನೇ ಈ ಥರ ದೇವ್ರ ಮೆರವಣಿಗೆ ಸ್ಟಾರ್ಟ್ ಆಗಿರುತ್ತೆ. ಪೆಂಜೆಲ್ಲ ಹಿಡ್ಕೊಂಡು ನೋಡ್ಕೊಂಡು
ಇದು ದೇವ್ರ ಪಾದ ತಲೆ ಮೇಲೆ ಇಡ್ಸ್ಕೊಂಡ್ರೆ ತುಂಬ ಒಳ್ಳೆಯದು. ಹಂಗಾಗಿ ಎಲ್ಲ ತಲೆ ಮೇಲೆ ಇಡ್ಸ್ಕೊಂಡು ಅದು ಹೋಮ ನಡೀತಾ ಇತ್ತಲ್ಲ, ಆ ದೇವರು ಇದು ತೇರಿಗೆ ಕೂರಿಸೋ ದೇವರು. ಹಾಗಾಗಿ ಅಲ್ಲಿ ಹೋಮ ಮುಗಿಸ್ಕೊಂಡು ಆಮೇಲಿಂದ ದೇವ್ರನ್ನ ಹೊರಗಡೆಗೆ ತೊಗೊಬರ್ತಾರೆ. ಹೊರಗಡೆ ತೊಗೊಬಂದು 3 ಪ್ರದಕ್ಷಿಣೆ ಹಾಕ್ಸ್ತಾರೆ. ಆಮೇಲಿಂದ ತೇರು ಕೂರಿಸ್ತಾರೆ. ಆ ದೇವ್ರದ್ದು ವೀಡಿಯೋ ಮಾಡಿದ್ದು ನಾನು. ಎಲ್ಲರೂ ಕೈ ಮುಗಿರಿ. ಮತ್ತು ಇದು ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ, ಕಾಲಿಡೋಕ್ಕೆ ಜಾಗ ಇಲ್ಲ ಆಚೆ. ಆ ತೇರು ಸ್ಟಾರ್ಟ್ ಆಯಿತು ಅಂದರೆ ಎಳಿಯೋಕ್ಕೆ ನಮ್ಮಂಥವ್ರ ಮಕ್ಕಳು ಯಾರೂ ನಿಲ್ಲಕ್ಕಾಗಲ್ಲ. ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಅದನ್ನು ನೋಡಿಕೊಂಡು ಹಾಗೇ ನಾನು ಹೊರಗೆ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅದೆಲ್ಲ ನೋಡಿಕೊಂಡು ಅಷ್ಟರಲ್ಲಿ ಅಲ್ಲಿ ಆಪರ ಗೊಬ್ಬರ ಹಾಕೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಅದು ನಮ್ಮೂರವ್ರು ಮಾಡ್ತಾಯಿದ್ದು ತುಂಬ ವಿಶೇಷವಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಕಾರಣಕ್ಕೆ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡು ಬನ್ನಿ ನೀವು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆರಂಭವಾಗುತ್ತದೆ. ಹಾಗೂ ಚಿನ್ನದ ತರ, ನಿಮ್ಮ ಚಿನ್ನದ ಉಂಗುರಗಳಿಗೆ ನೀವೇ ಜವಾಬ್ದಾರಾಗಿರ್ತೀರಾ. ನಮ್ಮ ವಸ್ತುಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ವಿಶೇಷವಾಗಿ ಮಾಡ್ತಾರೆ ನಮ್ಮೂರವರು ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅದೆಲ್ಲ ವೀಡಿಯೋ ಮಾಡ್ಕೊಂಡು ನಾನು ಹೊರಗೆ ಬಂದುಬಿಟ್ಟೆ. ತೇರು ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಅಲ್ಲಿ ನಿಲ್ಲೋಕ್ಕಾಗಲ್ಲ, ತುಂಬ ರಶ್ ಆಗುತ್ತೆ. ಹೊರಗಡೆ ಬಂದು ಹಾಗೇ ಅಲ್ಲಿ ಪ್ರಸಾದ ತಿಂದು ಆಮೇಲೆ ಒಂದು ಐಸ್ ಕ್ರೀಮ್ ತಿಂದು, ತುಂಬ ಬಿಸಿಲಿತ್ತು,
ಒಂದು ಐಸ್ ಕ್ರೀಮ್ ತಿಂದೆ, ಚುರುಮುರಿ ತಿಂದ್ಕೊಂಡು ಹಾಗೆ ಕೆಳಗಡೆ ಬಂದೆ. ಬಸ್ಸಿಂದನೇ ಬರಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಬಸ್ ಹತ್ಕೊಂಡು, ತುಂಬ ರಶ್ ಇತ್ತು ಬಸ್ಸು ಪಾರ್ಕಿಂಗ್ ಹತ್ರ ಬರೋಕ್ಕೆ. ಅಲ್ಲಿ ಬಸ್ ಹತ್ಕೊಂಡು ಬಂದು ಇಲ್ಲಿ ಪಾರ್ಕಿಂಗ್ ಹತ್ರ ಬಂದು ಕಾರ್ ಹತ್ಕೊಂಡು ಬಂದರೆ ಅಲ್ಲಿ ಒಂಥರ ಫ್ರೂಟ್ಸು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡಿದೆ, ತಿನ್ನಬೇಕು ಅನ್ನಿಸ್ತು, ಹಾಗಾಗಿ ತಗೊಂಡೆ. ಅದನ್ನು ತಿನ್ಕೊಂಡು ಹುತ್ತಕ್ಕೂ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದರೆ ತುಂಬ ಬಸ್ಸು ಕೆಟ್ಟೋಗಿತ್ತು ಪಾಪ ಅಲ್ಲಿ ಟರ್ನಿಂಗಲ್ಲಿ. ಹಾಗಾಗಿ ಆ ಬಸ್ಸಲ್ಲಿದ್ದವ್ರನ್ನೆಲ್ಲ ಇಲ್ಲಿಗೆ ಹತ್ಸಿ ಇವರು ಮುಂದೆ ಮೂವ್ ಮಾಡಿಸಿದ್ರು. ಅಲ್ಲಿ ನೋಡಿ, ಒಂದೊಂದು ಗಾಡಿ ಹೋಗಬೇಕು ಅಂದರೆ ಒಂದೊಂದು ಗಾಡಿ ಸ್ಟಾಪ್ ಮಾಡಬೇಕು, ಆನಂತರ ಇನ್ನೊಂದು ಗಾಡಿ ಹೋಗಬೇಕು. ಪಕ್ಕದಲ್ಲಿ ಪಾಪ ನೋಡಿ ಕಾರು ಹಿಂದೆ ಹೋಗ್ತಾ ಇದೆ, ಅದು ಯಾಕೋ ಗೇರ್ ಹಾಕೋಕ್ಕಾಗ್ತಾಯಿಲ್ಲ ಅಂಥೇಳಿ ಅದು ನೋಡಿ ತುಂಬ ಕಷ್ಟ ಆಗ್ತಾಯಿದೆ ಪಾಪ ಅವರಿಗೆ, ಸ್ಟಾರ್ಟ್ ಆಗ್ತಾಯಿಲ್ಲ ಗಾಡಿ. ಅದನ್ನು ಎಲ್ಲರೂ ಇಳಿದು ನೋಡಿಬಿಟ್ಟು ಪಾಪ ಯಾರೋ ಬೈಕಲ್ಲಿ ಬರೋರು ಆ ಕಡೆಯಿಂದ, ಅವರಾದರೂ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈಕವರು ನಿಲ್ಲಿಸ್ಬಿಟ್ಟು ಹಿಂದೆ ಕೂತಿದ್ದವ್ರನ್ನ ಇಳಿಸ್ತಾರೆ ನೋಡಿ ಅವರು. ಪಾಪ ನೀನು ಹೋಗಿ ಸ್ಟಾರ್ಟ್ ಮಾಡು ಅಂತೇಳಿ, ಅದು ಯಾಕೋ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಆಮೇಲಿಂದ ಅದನ್ನು ಎಲ್ಲರೂ ಸೇರಿಕೊಂಡು ಸೈಡ್ಗೆ ಹಾಕಿ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ನೋಡಿ. ಈಗಿನ ಕಾಲದಲ್ಲಿ ಕೂಡ ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿದೆ. ಇವರಿಗೆ ಅಣ್ಣ ಅವರಿಗೆ ಪಾಪ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕೆಲ್ಲರೂ. ನೋಡಿ ಇಳಿಸಿ ಅವ್ರನ್ನ ಗಾಡಿಯಿಂದ, ಹೋಗಿ ಸ್ಟಾರ್ಟ್ ಮಾಡು ನೀನು ಅಂತೇಳಿ. ಗಾಡಿನಲ್ಲಿ ಪಾಪ ತುಂಬ ಫ್ಯಾಮಿಲಿ ಬಂದಿದ್ದರು ಅವರು. ಅದು ಗಾಡಿ ಗೇರಿಗೆ ಬೀಳ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಹೋಗ್ತಾ ಇತ್ತು. ಹಿಂದಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಾಪ, ಹಿಂದೆ ಇರೋ ಗಾಡಿಗಳವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ. ಬೈಕ್ ಅವ್ರು ಬರ್ತಾಯಿದ್ರು, ಅವ್ರಿಗೂ ಪಾಪ ಪ್ರಾಬ್ಲಮ್ ಆಯಿತು ಹಿಂದೆ ಬರೋರಿಗೆ. ಅವರೇ ಬೈಕೊಂಡ್ರು, ಆಮೇಲೆ ಸೈಡಿಗೆ ಬಂದಾಗ ಗೊತ್ತಾಯಿತು ಅವ್ರಿಗೆ ಪಾಪ ಅದು ಗಾಡಿ ಮೂವ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲಿಂದ ಅವರು ಸೈಡಿಗೆ ತೊಗೊಂಡು ಬಂದು ಅವರೇ ನೋಡಿ ಇಳಿಸ್ಬಿಟ್ಟು, ಗೊತ್ತಾದ ನಂತರ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಇಳಿಸ್ಬಿಟ್ಟು ಅವ್ರಿಗೆ ಕೊಟ್ಟರು ಸ್ಟಾರ್ಟ್ ಮಾಡ್ಕೊಂಡು ಬಾ ಅಂತೇಳಿ. ಆದರೆ ಅವ್ರಿಗೂ ಪಾಪ ಆಗಲಿಲ್ಲ. ಆಮೇಲಿಂದ ಎಲ್ಲ ಕಾರವರು KSRTC ಬಸ್ ಡ್ರೈವರ್ ಕೂಡ ಬಂದು ಇಳಿದು ಪಾಪ ಅವರು ಕೂಡ ಕಾರ್ನ ಸೈಡಿಗೆ ತಳ್ಳೋಕ್ಕೆ ಅಂತ ಹೆಲ್ಪ್ ಮಾಡ್ತಾರೆ ನೋಡಿ. ಎಷ್ಟು ಒಳ್ಳೆ ಇಂಥ ಜಾಗಗಳಲ್ಲಿ ನಿಜ ಹೆಲ್ಪಿಂಗ್ ಇದ್ರೇ, ಯಾರಾದರೂ ಹೆಲ್ಪ್ ಮಾಡಿದ್ರೇ ಕಷ್ಟ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೆಲ್ಪ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ನೋಡಿ. ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾರೆ ಪಾಪ. ಗಾಡಿಗಳೆಲ್ಲ ನಿಲ್ಲಿಸಿ, ಬೇರೆ ಎರಡೆರಡು ವೆಹಿಕಲ್ಸ್ ಹೋಗೋದೇ ಕಷ್ಟ ಈ ರೋಡಲ್ಲಿ, ಅಂಥದ್ರಲ್ಲಿ ಈ ಥರ ಪ್ರಾಬ್ಲಮ್ ಆಗೋಯ್ತು ಅಂದರೆ ಪಾಪ ಹಿಂದೆ ಮುಂದೆ ಬರೋ ವೆಹಿಕಲ್ಗಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಗಾಡಿಯವರು ಇಳಿದುಬಿಟ್ಟು ಅವ್ರನ್ನ ಇಳಿಸಿ, ಒಳಗಡೆ ಇದ್ದವ್ರನ್ನೆಲ್ಲ ಹೊರಗೆ ಇಳಿಸಿ, ಆಮೇಲಿಂದ ಗಾಡಿನ ಸೈಡಿಗೆ ತಳ್ಳಿಬಿಟ್ಟು ಎಲ್ಲರೂ ಹೋದರು. ನೋಡ್ಕೊಂಡು ಬನ್ನಿ ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲರೂ ಬಂದು ಹೆಲ್ಪ್ ಮಾಡಿದ್ದಾರೆ. ಈ ಗಾಡಿ ಆ ಗಾಡಿ ಅಂತಿಲ್ಲ, 2 ವೀಲರ್ಸಲ್ಲಿ ಹೋಗ್ತಾ ಇದ್ದವರು, KSRTC ಬಸ್ ಡ್ರೈವರು, ಕಾರ್ ಡ್ರೈವರ್ಗಳು, ಎಲ್ಲ ಕಾರ್ಗಳವರು ನೋಡಿ ಪಾಪ ಎಲ್ಲರೂ ಬರ್ತಾಯಿದ್ದಾರೆ. ಎಲ್ಲರೂ ಹೋಗಿ ಸೈಡ್ಗೆ ಹಾಕ್ತಾರೆ ನೋಡಿ. ಹೆಲ್ಪ್ ಇಂಥ ಜಾಗಗಳಲ್ಲಿ ಈ ಥರ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಾಪ. ಅದರಲ್ಲೂ ಫ್ಯಾಮಿಲಿ ಬಂದಿದ್ದಾರೆ ಪಾಪ, ಅದು ಹಿಂದೆ ಹೋಗ್ತಾ ಇದೆ ಕಾರು ಗೇರಿಗೆ ಬೀಳ್ದೇನೆ ಅಂದರೆ ನೋಡಿ. ಅವರಿಗೂ ಭಯ ಪಾಪ. ಹ್ಯಾಂಡ್ ಬ್ರೇಕ್ ಹಿಡಿದು ಗಾಡಿ ನಿಲ್ಲಿಸಿದ್ರು. ಆಮೇಲಿಂದ ಈ ಅಣ್ಣ ಕೂತ್ಕೊಂಡು ಎಲ್ಲರೂ ತಳ್ಳದ ಮೇಲೆ ಅದನ್ನು ತೆಗೆದು ಸೈಡ್ಗೆ ಹಾಕ್ತಾಯಿದ್ದಾರೆ ನೋಡಿ. ಎಷ್ಟು ಕಷ್ಟ ಆಗುತ್ತೆ ಪಾಪ. ಸೈಡ್ಗೆ ಹಾಕಿ ಒಂದು ಕಡೆಗೆ ಎಲ್ಲಾದರೂ ಅಂತ ಹೇಳ್ತಾ ಇದ್ದಾರೆ. ಆದರೂ ಅಲ್ಲಿಗೆ ತಳ್ಳೋಕ್ಕೂ ಕಷ್ಟ ಆಗುತ್ತೆ ಅಲ್ವ, ಎಷ್ಟು ಜನ ಸೇರಿಕೊಂಡು ಪಾಪ ಕಷ್ಟ ಆಗುತ್ತೆ. ಎಲ್ಲರೂ ಸೇರ್ಕೊಂಡು ತಳ್ತಾ ಇದ್ದಾರೆ ನೋಡಿ. ತಳ್ಳಿ ನಮ್ಮ ಕಾರಿಂದ ಹಿಂದಕ್ಕೆ KSRTC ಬಸ್ ಇತ್ತು, ಅದರಿಂದ ಒಂದು ಸ್ವಲ್ಪ ಮುಂದಕ್ಕೆ ಒಂದು ಕಡೆ ಸೈಡಲ್ಲಿ ಹಾಕಿಸ್ತಾ ಇದ್ದಾರೆ ನೋಡಿ. ಎಲ್ಲರೂ ತಳ್ತಾ ಇದ್ದಾರೆ. KSRTC ಬಸ್ ಡ್ರೈವರ್ ಪಾಪ ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು ನೋಡಿ. ಎಲ್ಲ ಇಲ್ಲಾಂದರೆ ತುಂಬ ತೊಂದರೆಗಳಾಗ್ಬಿಡುತ್ತೆ. ಸೈಡ್ಗೆ ಹಾಕಿದ್ದಾರೆ ಪಾಪ ನೋಡಿ. ಇವರೆಲ್ಲ ಅದೇ ಕಾರಲ್ಲಿದ್ದವರು ಪಾಪ ಎಲ್ಲ ಇಳಿಸಿದ್ದಾರೆ. ಎಲ್ಲರನ್ನೂ ಸೈಡ್ಗೆ ಹಾಕಿಸಿ ಅಲ್ಲಿಂದ ಎಲ್ಲ ಗಾಡಿಗಳನ್ನೂ ಮೂವ್ ಮಾಡಿಸಿದ್ರು. ಆ ಕಡೆಯಿಂದ ಡೌನಿಂದ ಬರ್ತಾಯಿದ್ದ ಗಾಡಿಗಳನ್ನೆಲ್ಲ ಮೂವ್ ಮಾಡಿಸಿದ್ರು. ಈ ಗಾಡಿಗಳು ಹೋಗೋಕ್ಕೆ ಜಾಗ ಬೇಕಲ್ಲ ಅಂಥೇಳಿ ಒಂದು ಗಾಡಿ ಸೈಡಲ್ಲಿದ್ರೇ ಇನ್ನೊಂದು ಗಾಡಿ ಹೋಗೋಕ್ಕಾಗೋದು. ತುಂಬ ರೋಡ್ ಚಿಕ್ಕದಿದೆ, ಹಾಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು ಪಾಪ. ಸೈಡ್ಗೆ ಹಾಕಿಸ್ಬಿಟ್ಟು ಬಂದರು ನೋಡಿ. ಫ್ಯಾಮಿಲಿ ಬಂದಾಗ ಈ ಥರ ಎಲ್ಲ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಅದು ಕಾಡು ಮಧ್ಯದಲ್ಲಿ ತುಂಬ ಕಷ್ಟ ಅಪ್ಪ. ಅದಕ್ಕೆ ಹೋಗೋಕ್ಕೆ ಮುಂಚೆ ಪಾಪ ಎಲ್ಲ ನೋಡಿಕೊಂಡು ರೆಡಿ ಮಾಡಿಸ್ಕೊಂಡು ಹೊರಡಿ. ಈ ಥರ ಪ್ರಾಬ್ಲಮ್ ಮಾಡ್ಕೊಬೇಡಿ ಯಾರನ್ನು ಪಾಪ. ಆದರೂ ಬೇಕು ಅಂತ ಆಗಿರಲ್ಲ, ಏನೋ ಸಮಯ ಆಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಹೆಲ್ಪ್ ಮಾಡೋರು ಇದ್ದಿದ್ದಕ್ಕೆ ಒಳ್ಳೇದಾಯಿತು ಪಾಪ ಅವರಿಗೆ. ಯಾರು ಹೆಲ್ಪ್ ಮಾಡದೆ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ತುಂಬ ಕಷ್ಟ ಆಗೋದು ಪಾಪ.
ನೋಡಿ ಆ ಅಣ್ಣ ಹೇಳಿದ್ರು ಬೈಕಲ್ಲಿ ಬಂದ್ರಲ್ಲ ಅವರು ಪಾಪ ಅವರು ಸಡನ್ನಾಗಿ ಬೈಕ್ ಹೋಗ್ಬಿಟ್ರು. ಅವರು ಏನು ಇವನು ಯಾರು ಇವನು ಹಂಗೆ ಹಿಂಗೆ ಎಲ್ಬೋರ್ಡ್ ಬಂದ್ಬಿಟ್ಟಿದ್ದಾನ ಅಂತ. ಆಮೇಲಿಂದ ಪಾಪ ಅವ್ರಿಗೆ ಗೊತ್ತಾಯಿತು ಈ ಥರ ಪ್ರಾಬ್ಲಮ್ ಆಗ್ತಿದೆ, ಗೇರಿಗೆ ಬೀಳ್ತಾ ಇಲ್ಲ ಕಾರು ಅಂತ. ಆವಾಗ ನೋಡಿ ಅವರೇ ಇಳಿದ್ಬಿಟ್ಟು ಹೆಲ್ಪ್ ಮಾಡಿದ್ರು. ಹಾಗೆ ಗೊತ್ತಿಲ್ಲದೇ ಆದಾಗ ಆಮೇಲೆ ಗೊತ್ತಾದಾಗ ಪಾಪ ಅಂತ ಅನ್ಕೋತಾರೆ. ಎಲ್ಲ ಹೆಲ್ಪ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಅಕ್ಕನ ಮನೆಗೆ ನಗರಕ್ಕೆ. ನಮ್ಮ ಚಿನ್ನಿ ಮಗ ಚಾಕ್ಲೇಟ್ ಇಷ್ಟ ಅವಳಿಗೆ ತೊಗೊಂಡು ಗಿಲ್ಲಿದು ಬ್ಯಾನರ್ ಅಂಟಿಸಿದ್ದ ನನ್ನ ತಮ್ಮ ಅಲ್ಲೆಲ್ಲ ಎಲ್ಲ ಕಡೆನೂ ಗೋಲ್ಡನ್ ಗಿಲ್ಲಿ ಅಂತೇಳಿ ಅದನ್ನು ನೋಡ್ಕೊಂಡು ಹಂಗೆ ಒಳಗಡೆಗೆ ಬಂದೆ. ನಮ್ಮ ಅಕ್ಕ ನಿಂತಿದ್ರು. ನಮ್ಮ ಬೆಕ್ಕೆಷ್ಟು ಸಣ್ಣ ಮಾಡಿದ್ದಾಳೆ ನೋಡಿ. ನಮ್ಮ ಚಿನ್ನಮ್ಮ ಬಂದ್ಲು ಸ್ಕೂಲಿಂದ, ನಮ್ಮ ಬಾವಜಿ ಕರ್ಕೊಂಡು ಬಂದರು ಅವಳನ್ನು. ತುಂಬ ಹಠಮಾರಿ. ಅವಳ ಜೊತೆ ಮಾತಾಡಿಕೊಂಡು ಕಾಲ ಕಳ್ಕೊಂಡು ಒಂದಷ್ಟು ಟೈಮ್ ನಿದ್ರೆ ಮಾಡಿಕೊಂಡು ರೆಸ್ಟ್ ಮಾಡಿ ಇಲ್ಲಿಂದ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದಲ್ವ ನಾನು. ಹಾಗಾಗಿ ನಿದ್ರೆ ಇರಲಿಲ್ಲ, ಮಲ್ಕೊಬಿಟ್ಟಿದ್ದೆ. ನಮ್ಮ ಬಾವ ಕರ್ಕೊಂಡು ಬಂದು ಮಗಳನ್ನ ಕಾಯ್ಕೊಂಡು ಕೂತಿದ್ರು ನನ್ನ ಎದ್ದೇಳೋವರೆಗೆ. ಡ್ಯೂಟಿಯಿಂದ ಬಂದಿದ್ದರು ಪಾಪ ಮಗಳು ಬಿಡೋಕ್ಕೆ. ಆದರೂ ನಾನು ಎದ್ದೇಳಲಿ ಅಂತ, ನಾನು ದೊಡ್ಡ ಮಗಳಲ್ವ ಅದಕ್ಕೆ ಕಾಯ್ತಾ ಕೂತಿದ್ರು ನನಗೋಸ್ಕರ. ನಾನು ಎದ್ದೇಳೋವರೆಗೂ ಕಾಯ್ಕೊಂಡು ಕೂತಿದ್ದು. ನನ್ನ ಮಾತಾಡಿಸ್ಕೊಂಡು ಆಮೇಲೆ ಡ್ಯೂಟಿಗೆ ಹೊರಟ್ರು. ನಾನು ನನ್ನ ಚಿನ್ಮ ಜೊತೆ ಆಟಾಡಿಕೊಂಡು ಅವಳನ್ನು ಬಿಟ್ಟು ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಅವಳನ್ನು ಎಷ್ಟೋ ಸರಿ ಅಳಿಸ್ಬಿಟ್ಟು ಬರ್ತೀನಲ್ಲ ಅನ್ನೋ ಕಾರಣಕ್ಕೆ ಆ ಕಡೆ ಹೋದ್ರೂ ಮನೆ ಹತ್ರ ಹೋಗದೆ ಹಂಗೆ ಬಂದುಬಿಡ್ತೀನಿ. ಆದರೂ ಅವಳು ನೋಡದೇ ಇದ್ದರೆ ಸಮಾಧಾನ ಆಗೋದಿಲ್ಲ. ಅಷ್ಟು ನೋಡಿ ಆ ಬೆಕ್ಕು ತೊಗೊಬಂದು ಅಲ್ಲಿಟ್ಟು ಅದನ್ನು ಬೆಡ್ ಮೇಲಿಟ್ಟು ಅವಳು ಡೋರ್ ಲಾಕ್ ಮಾಡ್ತಿದ್ದಾಳೆ, ಅದು ಹೊರಗೆ ಹೋಗಬಾರ್ದು ಅಂತ. ಪಾಪ ಅದು ನಾನು ಓಡಿಸ್ಬಿಡ್ತೀನಿ ಆಚೆಗೆ. ಮತ್ತೆ ಓಡ್ತಾಳೆ ಅದರಿಂದ ಹಿಡ್ಕೊಬರೋಕ್ಕೆ. ಅದನ್ನು ಬಿಡಲ್ಲ ಅವಳು. ಅದನ್ನು ಹಿಡ್ಕೊಂಡು ಅಷ್ಟು ಸಣ್ಣ ಮಾಡಿಬಿಟ್ಟಿದ್ದಾಳೆ ನೋಡಿ. ಕಾರಲ್ಲಿ ರೌಂಡ್ ಹಾಕ್ಸಿ ಅವಳನ್ನು, ಇಲ್ಲ ಅಂದರೆ ಬಿಡಲ್ಲ ಅವಳು. ಕಾರಲ್ಲಿ ಒಂದು ರೌಂಡ್ ಹಾಕ್ಸಿದ್ರು ಬರ್ತೀನಿ ಮೈಸೂರಿಗೆ ಆಟ. ಇಲ್ಲಿ ನೋಡ್ಕೊಳ್ಳೋರಿಲ್ಲ, ನಾನು ಡ್ಯೂಟಿಗೆ ಹೋಗ್ಬಿಡ್ತೀನಿ. ಹಂಗಾಗಿ ಅಲ್ಲೇ ಬಿಟ್ಟಿದ್ದೆ. ಅವ್ರ ಮಮ್ಮಿಗೆಲ್ಲ ಬಾಯ್ ಮಾಡ್ತಿದ್ದಾಳೆ, ನಾನು ಬರಲ್ಲ ಹೋಗ್ತೀನಿ ಮೈಸೂರಿಗೆ ಅಂತ. ಆದರೂ ಹಿಂಗಾಡಿ ಅಳ್ತಾಯಿದ್ಲು, ತುಂಬ ಅಳ್ತಾಯಿದ್ಲು. ಆದರೂ ಅವ್ರ ಮಮ್ಮಿಗೆ ಎತ್ತು ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಬಂದೆ. ತುಂಬ ಆಟ ಮಾಡ್ತಿದ್ದಾಳೆ ಅಲ್ಲಿ, ಸಿಕ್ಕಾಬಿಟ್ಟೆ ಅಳ್ತಿದ್ದಾಳೆ. ಬೇಜಾರಾಗ್ತಿತ್ತು ಅವಳು ಅಳು ನೋಡಿ. ಏನು ಮಾಡೋದು, ಇಲ್ಲಿ ನೋಡ್ಕೊಳ್ಳೋರು ಇಲ್ವಲ್ಲ, ಹಂಗಾಗಿ ಬಿಟ್ಟು ಬರಲೇಬೇಕಾಯ್ತು. ತುಂಬ ಕಷ್ಟ. ಮನೆಗೆ ಬಂದರೆ ನೋಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿಂತಿದ್ದಾಳೆ. ನಾನು ಬರೋಷ್ಟರಲ್ಲಿ, ನಾನು ಅಮ್ಮನ ಮನೆಗೆ ಬರೋಷ್ಟರಲ್ಲಿ. ಅಲ್ಲಿಗೆ ಬಂದ್ರೂ ಬಿಡ್ತಾಯಿಲ್ಲ. ವಿಡಿಯೋ ಕಾಲ್ ಮಾಡಿಕೊಂಡು ಬಾ ನಾನು ಬರ್ತೀನಿ ಒಂದೇ ಆಟ. ಇನ್ನೇನು ಮಾತಾಡ್ತಿಲ್ಲ ಅವಳು. ಬಾ 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 ಅಷ್ಟೇ. ಅವಳನ್ನ ಕರ್ಕೊಂಡು ಬರಬೇಕಾಗಿತ್ತು, ಬಟ್ ಇಲ್ಲಿ ನೋಡ್ಕೊಳ್ಳೋರಿಲ್ಲ, ಹಾಗಾಗಿ ಕರ್ಕೊಂಡು ಬರಲಿಲ್ಲ. ಅಮ್ಮನ ಮನೆಗೆ ಬಂದೆ. ಅಪ್ಪನ ಮಾತಾಡ್ಸೋಣ ಅಂತ ಅಪ್ಪ ಇರಲಿಲ್ಲ, ತಂಗಿ ಮತ್ತು ಅಕ್ಕ ಇದ್ದರು. ಮಾತಾಡಿಸ್ಕೊಂಡು ಅವ್ರನ್ನ ಇವಳ ಜೊತೆ ವಿಡಿಯೋ ಕಾಲ್ ಮಾಡಿಕೊಂಡು ಅಳ್ತಾಯಿದ್ಲು ತುಂಬ ಅಂಥೇಳಿ ಅವಳ ಜೊತೆ ಮಾತಾಡಿಕೊಂಡು ಬರ್ತೀನಿ ಇರು ಅಂತ ಹೇಳಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೆ. ಆದರೂ ಅವಳೇನು ಸಮಾಧಾನ ಆಗಲಿಲ್ಲ, ಬರೀ ಬಾ ಬಾ ಅಂತಷ್ಟೇ ಮಾತಾಡ್ತಾಯಿದ್ಲು ನೋಡಿ. ಬರ್ರಿ ಅದು ಒಂದೇ ರಾಗ, ಇನ್ನೇನು ತೆಗಿತಾ ಇಲ್ಲ. ತುಂಬ ಹಚ್ಕೊಂಡಿದ್ದಾಳೆ ನನ್ನನ್ನು, ಹಂಗಾಗಿ ಸ್ವಲ್ಪ ಅಳ್ತಾ ಇರ್ತಾಳೆ. ಅಲ್ಲಿಂದ ಹೊರಟೆ. ಅವಳಿಗೆ ಬಾಯ್ ಮಾಡಿ ಅಮ್ಮನ ಮನೆಯಿಂದ ಸೀದಾ ಮೈಸೂರು ಕಡೆಗೆ ಬಂದ್ವಿ. ಅಲ್ಲಿ ಬರ್ತಾ ನೋಡಿದ್ರೆ ಪಾಪ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಆಟೋ ದಬ್ಬಾಕೊಂಡು ಸೀಬೆಹಣ್ಣು ತುಂಬ್ಕೊಂಡು ಬರ್ತಾಯಿದ್ದ. ಆಟೋ ಟರ್ನಿಂಗ್ಗಳಲ್ಲಿ ತುಂಬ ಹುಷಾರಾಗಿ ಓಡಿಸಿ, ಯಾರೇ ಆದ್ರೂ ತುಂಬ ಹುಷಾರಾಗಿ ಓಡಿಸಿ. ತುಂಬ ಕಷ್ಟ ಪಾಪ ನೋಡಿ. ಎಷ್ಟು ಆಟೋ ಕೆಳಗೆ ಹೋಗಿ ಬಿದ್ದೋಗ್ಬಿಟ್ಟಿದೆ ಪಾಪ. ಹಣ್ಣೆಲ್ಲ ತುಂಬ್ಕೊಂಡು ಬರ್ತಾಯಿದ್ದಿದ್ದು ಆಟೋ. ಪಾಪ ಬೇಜಾರಾಗುತ್ತೆ ನೋಡಿ, ಎಷ್ಟು ಕಷ್ಟ ಆಗುತ್ತೆ ಅಂತ. ತುಂಬ ಹುಷಾರಾಗಿ ಓಡಿಸಿ ಡ್ರೈವಿಂಗ್ ಮಾಡೋರು. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಎವ್ರಿವನ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚೆಬ್ಬಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಬಾಯ್ ಬಾಯ್.